ಬಂಗಾರಿ ಬಂಗಾರಿ ಸಿಂಗಾರಿ ಬಂಗಾರಿ ಬಂಗಾರಿ ಸಿಂಗಾರಿ ಕಾಗುಂಟ ಹೇಳ್ಕೊಡ್ತಿದ್ದೆ ಕಣೆ. ಲೋ ಅದು ಅಲ್ಲ ನಿನ್ಗೆ ಬರಲ್ಲ ದೊಡ್ಡದಾಗ ನನ್ಗೆ ಹೇಳ್ಕೊಡಕ್ ಬಂದ್ಬಿಟ್ಟ ಹೋಗ. ನಾನು ಇಂಗ್ಲಿಷ್ ಮೀಡಿಯಂ ಓದಿದ್ದು ಗೊತ್ತಾ? ಅವತ್ ಕನ್ನಡ ಮೀಡಿಯಂ ಅಂದೆ ಹೇಳ್ಬಿಟ್ಟಿದ್ನ. 5 ವರ್ಷ ಓದಿರ್ಬೇಕು ಕಣೆ. ಲೋ ಪ್ರಾಣಿ ಇವತ್ತೇನ ಮಾತಾಡ್ತಿದ್ಯಾ? ಮಮ್ಮಿ ಅದು ಭಾರತಿ ನನಗೆ ಕಾಗುಂಟ ಗೊತ್ತಿಲ್ಲ ಅಂದ್ಲು, ಅದಕ್ಕೆ ಕಕ್ಕ ಕಿಕ್ಕಿ ಕುಕ್ಕ ಅಂತ ಹೇಳ್ಕೊಡ್ತಿದ್ದೆ. ಕಂಕಹ ಆಮೇಲೆ ಹೇಳ್ಕೊಡಿವಿ ಅಂತೆ. ಕರೆಂಟ್ ಬಿಲ್ ಕಟ್ವ ಅಂತ ಹೇಳಿ ಕಾಸು ಕೊಟ್ಟದ್ನಲ್ಲ, ಕಟ್ ಬಂದ್ಯಾ? ಹೋಗಮ್ಮ, ದೊಡ್ಡ ಮಗನಿಗೆ ಮಾತ್ರ ಮದುವೆ ಮಾಡಿ ರೂಮ್ ಅಲ್ಲಿ 8 ಜೊತೆ ಕುಂಟೆ ಬಿಲ್ ಆಡಕ್ ಬಿಡು. ನನಗ್ ಮಾತ್ರ ಕರೆಂಟ್ ಬಿಲ್ ಇಂದ ಹಿಡಿದು ವಾಟರ್ ಬಿಲ್ ಕಟ್ಟ ತನಕ ನನ್ನನ್ನು ಕಳ್ಸು. ನಾನೇನ್ ನಿಮ್ಮ ಮನೆ ಕಿರಿ ಮಗನೋ ಇಲ್ಲ ಕೆಲಸದವನೋ? ಕೆಲ್ಸದವಂತಾರ ಏನೋ ಕಿರಿ ಮಗ. ಲೇ ಮಂಕುಮುದೇವಿ, ತಾಯಿ ಮಗ ಮಾತಾಡ್ತಿರ್ಬೇಕಾದ್ರೆ ಮಧ್ಯದಲ್ಲಿ ನಿಂದೇನೆ ನಂದೆಲ್ಲಿ ಇಡ್ಲಿ ನಂದು ಗೋಪಾಲ ಅಂತ ಸೌಟೆಲ್ಲ ಆಡ್ಸ್ಕೊಂಡ್ ಬರ್ತೀಯಾ? ಯಾಕೆ ತೊಂಟೆ ಬರ್ಕಲ್ ಹೋಗಿ ಮಮ್ಮಿ. ಲೇ ಕರ್ಗ್ ಮುಂಡೆ ಕರಿ ಮುದ್ದೆ ನಿನ್ಗೆ ಎಷ್ಟ್ ಸಲ ಬಡ್ಕೊಂಡಿದೀನಿ, ಮನೆಯವ್ರು ಮಾತಾಡ್ಬೇಕಾದ್ರೆ ಮದ್ದಿಗೆ ಬರಬೇಡ ಅಂತ. ಎಲ್ಲದಕ್ಕೂ ಕರ್ರುಗಿರೋ ಮೂಗ್ನ ತೂರ್ಸ್ಕೊಂಡ್ ಬಂದ್ಬಿಡ್ತಾಳೆ. ನಾನೇನು ತೋರ್ಸ್ಕೊಂಡ್ ಬರ್ಲಿಲ್ಲ, ಮಧ್ಯಾಹ್ನ ಅಡ್ಗೆ ಮಾಡಕ್ಕೆ ತರಕಾರಿ ಇಲ್ಲ ಅಂತ ಹೇಳಕ್ ಬಂದೆ. ನಿನ್ನೆ ಅವ್ರಿಬ್ರು ಗಂಡ ಹೆಂಡತಿ ಮಾರ್ಕೆಟ್ ಹೋಗ್ಬೇಕಾದ್ರೆ ತರಕಾರಿ ತಗೊಂಡ್ ಬರ್ಲಿಕ್ಕೆ ಹೇಳುತ್ತೆ ಹೇಳಿಲ್ವೇನ ನಿನ್ನ ಹತ್ರ? ಹೇಳಿದ್ದೆ, ಆದ್ರೆ ಅವ್ರು ತಂದಿಲ್ಲ. ಯಾಕಂತೆ? ಮನೆಯಿಂದ ಹೋಗ್ಬೇಕಾದ್ರೆ ಜೊತೆ ಜೊತೆಯಲ್ಲಿ ಅಂತ ಹೋದ್ರು, ಆ ಕಡೆಯಿಂದ ಬರ್ಬೇಕಾದ್ರೆ ಬೆಂಕಿ ಬಿರುಗಾಳಿ ತರ ಬಂದ್ರು. ಹಾಗೆ ನೀನಿಲ್ಲ ಅಂದ್ರೆ ನಿನ್ ತಂಗಿ ಅಂತ ಮದುವೆ ಆಗ್ತೇನೆ. ಬುದ್ಧಿ ಬದ್ಲು ತಲೆ ತುಂಬಾ ಲದ್ದಿ ಇಟ್ಕೊಂಡಿರೋ ಪೆದ್ಗುಂಡ ಅಂತ ಗೊತ್ತಿದ್ರು ನಾನೇನೋ ಕಟ್ಕೊಂಡೆ ಅಂತ ಅದೇ ತರ ಬೇರೆ ಹುಡುಗಿರು ಕಟ್ಕೊಳಕ್ ಅವ್ರಿಗೆ ತಲೆ ಸರಿ ಇಲ್ವೇನ್ರಿ? ಈಗ್ಲಾದ್ರೂ ಗೊತ್ತಾಯ್ತೇನೆ ನಿನ್ಗೆ ತಲೆ ಸರಿ ಇಲ್ಲ ಅಂತ. ರೀ ಅತ್ತೆ, ಇದು ಗಂಡ ಹೆಂಡತಿ ಜಗಳ, ಮಧ್ಯದಲ್ಲಿ ನೀವು ತಲೆ ಹಾಕ್ಬೇಡಿ. ಸೈಲೆಂಟ್ ಆಗಿ ಸೈಡ್ ನಿಂತ್ಕೊಳ್ಳಿ. ಆಮೇಲೆ ಬೇಕಾದ್ರೆ ಅತ್ತೆ ಸೊಸೆ ಜಗಳನ 5 ಮಿನಿಟ್ಸ್ ಆಡೋಣ. ಮಮ್ಮಿ ಲೇ ಏನೇ ಸೈಲೆಂಟ್ ಆಗಿ ಸೈಡ್ ಅಲ್ಲಿ ನಿಂತ್ಕೊಳ್ಳೋದು? ನಾನು ಅವಾಗಿಂದ ನೋಡ್ತಾನೆ ಇದ್ದೀನಿ, ಮಾತಾಡ್ತಾನೆ ಇದ್ಯಾ. ನನ್ ಮಗನಿಗೆ ಯಾಕೆ ಬೈತೀಯಾ? DL ಮಾಡ್ಸೋಕೆ ಅಂತ ಬಂದು ಅವನ್ಗೆ ಡೌ ಮಾಡ್ದಾಗ ಅವಾಗ ಗೊತ್ತಿರ್ಲಿಲ್ವ ಅವ್ನ್ ಪೆದ್ಗುಂಡ ಅಂತ? ರೀ ಅತ್ತೆ, ನಾನು ನಿಮ್ ಮಗ ಸುರಸುಂದ್ರ ಅಂತ ಏನು ಆ ಸುಂದ್ರನ ಕಟ್ಕೊಳ್ಳಿಲ್ಲ. ಪೆದ್ಗುಂಡ ಅಂತ ಗೊತ್ತಿದ್ರು ನಿಮ್ಮನೆ ಆಸ್ತಿ ಪಾಸ್ತಿ ನೋಡಿ ಸೈಲೆಂಟ್ ಆಗಿ ಕುರಿ ತರ ತಲೆ ಬಗ್ಗಿಸ್ಕೊಂಡು ತಾಳಿ ಕಟ್ಟಿಸ್ಕೊಂಡೆ. ಲೇ ಮಿಟ್ಕಾಡಿ, ನನ್ ಗೊತ್ತಿತ್ತು ಕಣೆ, ನೀನ್ ಇಂಥದೇ ಮಾಸ್ಟರ್ ಪ್ಲಾನ್ ಮಾಡ್ಕೊಂಡೆ ನನ್ ಮನೆ ಒಳಗಡೆ ಬಂದಿದ್ಯಾ ಅಂತ ನನಗ್ ಚೆನ್ನಾಗ್ ಗೊತ್ತಿತ್ತು. ಅಮ್ಮ, ಗಂಡ ಹೆಂಡತಿ ಜಗಳ ನಿಲ್ಸೋದ್ ಬಿಟ್ಟು ಅತ್ತೆ ಸೊಸೆ ಜಗಳ ಶುರು ಮಾಡ್ಕೊಂಡಿದ್ದೀರಾ? ನಿನಗೇನೋ ಅನ್ಸದ ಇಲ್ವನಮ್ಮ? ಅನ್ಸುತ್ತೆ ಕಣು, ಅನ್ಸುತ್ತೆ. ಈ ಮಿಟ್ಕಾಡಿ ಮೆಟ್ರಿನ ಕೆತ್ತೋಣ ಅಂತ ಅನ್ಸುತ್ತೆ. ನೀವು ಮೆಟ್ರ ಕೀಳ ತನಕ ನಾನೇನ್ ಹುಲ್ಲು ಮೇಯ್ತಾ ಇರ್ತೀನ? ಮುಟ್ರೆ ನೋಡೋಣ ಮೆಟ್ರೆ ಮುಟ್ತೀನಿ ಕಣೆ, ಏನೇ ಮಾಡ್ತೀಯ? ಏನ್ ಒಳ್ಳೆ ಸಂಡೆ ಬಜಾರ್ ಆಡ್ತೀರ ಜಗಳನ? ಏನಾಯ್ತು ಇವಾಗ? ಡ್ಯಾಡಿ, ಈ ಮನೇಲಿ ಅತ್ತೆ ಸೊಸೆ ಜಗಳ ಮಾಮೂಲಿ ಅಂತ ನಿನಗೂ ಚೆನ್ನಾಗಿ ಗೊತ್ತು. ಯಾಕೆ ಸುಮ್ನೆ ಮಧ್ಯದಲ್ಲಿ ಎಂಟ್ರಿ ಕೊಟ್ಟಿ ನಿನ್ ಬಾಂಡಿ ತಲೆ ಮೇಲೆ ಮೊಟಕಸ್ಕತ್ತೀಯ? ಸೈಲೆಂಟ್ ಆಗಿ ಇದ್ಬಿಡು. ಅಪ್ಪಾಜಿ, ನೀ ಈ ಮನೆ ಯಜಮಾನ ಆಗಿರೋದು ವೇಸ್ಟೇ. ನಾನು ಯಾವತ್ತೂ ಈ ಮನೆ ಯಜಮಾನ ಅಂತ ಹೇಳಿದ್ದೀನಿ. ಹೇಳ್ಕೊಂಡಿದ್ರೆ ಅಮ್ಮೋರು ಉಮ್ಮ ಕೊಡೋ ಬದಲು ಗುನ್ನ ಕೊಡ್ತಾರೆ ಅನ್ನೋ ಹೆದರಿಕೆ, ಅದಕ್ಕೆ ಹೇಳ್ಕೊಂಡಿಲ್ಲ ಅಲ್ವಾ ಯಜಮಾನ್ರೆ? ಟಿ ಮಾಯಾ, ನನ್ನ ಇವಳದು ಪರ್ಸನಲ್ ಮ್ಯಾಟರು. ಇದ್ರಲ್ಲಿ ನೀನ್ ಇಂಟರ್ಫಿಯರ್ ಆಗ್ಬೇಡ. ಇಂಟರ್ಫಿಯರ್ ಆದ್ರೆ ಗನ್ ತಗೊಂಡು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಅಪ್ಪಾಜಿ, ನೀನ್ ಯಾರನ್ನು ಸಾಯಿಸೋದು ಬೇಡ, ನೀನ್ ಸಾಯೋದು ಬೇಡ. ನಾನೇ ನೇಣು ಹಾಕೊಂಡು ಸತ್ತೋಗ್ತೀನಿ. ಫಸ್ಟ್ ಆ ಕೆಲ್ಸ ಮಾಡ್ರಿ, ನಿಮ್ ಆಸ್ತಿಲ್ ಪಾಲ್ ತಗೊಂಡು ಬೇರೆ ಪೆದ್ಗುಂಡನ ಮದ್ವೆ ಆಗ್ತೀನಿ. ಲೇ ಭಾರತಿ, ನಮ್ಮಮ್ಮ ನಿಮ್ಮ ಅಕ್ಕ ಇಬ್ರು ಮನೇಲಿ ನಾಯಿ ಹಂದಿಗಳ ತರ ಕಿತ್ತಾಡಿ ಮನೆ ರಣರಂಗ ಆಗೋಗಿದೆ. ಇದ್ರ ಮಧ್ಯೆ ನಮ್ಮ ಅಣ್ಣ ಬೇರೆ ಪೆದ್ದ ಮುಂಡೆದು ಸಾಯ್ತೀನಿ ಅಂತ ಹೊರಗಡೆ ಹೋಗಿದ್ದಾನೆ. ಅವನು ನೋಡ್ಕೊಂಡು ನಾವು ಬಂದಿದ್ದೀವಿ. ಈ ಕತೆ ಹೀಗೆ ಮುಂದುವರೆದ್ರೆ ನಮ್ ಲವ್ ಸ್ಟೋರಿ ಏನಾಗ್ಬೋದೆ? ಏನಾಗುತ್ತೆ? ಇನ್ನೇನಾಗುತ್ತೆ? ನೀವಿಬ್ಬರು ಉತ್ತರ ದಕ್ಷಿಣ ತರ ಬೇರೆ ಬೇರೆ ಆಗ್ತೀರಾ. ನಿನಗೆ ನಿಮ್ಮಮ್ಮ ಬೇರೆ ಮದುವೆ ಮಾಡ್ತಾರೆ, ಅವಳಿಗೆ ಅವ್ರ ಅಕ್ಕ ಬೇರೆ ಮದುವೆ ಮಾಡ್ತಾರೆ, ಅಷ್ಟೇ. ನೀನು 2 ಮದ್ವೆಲು ಕತ್ತೆ ತಿಂದಂಗ್ ತಿಂದ್ಬಿಟ್ಟು ನಮ್ ಲವ್ ಮಧ್ಯೆ ದೊಂಬರಾಟ ನೋಡು. ಏ ಭಾರತಿ, ಈ ಟಿ ಮಾಯ ಹೇಳ್ದಂಗೆ ಅಕಸ್ಮಾತ್ ನಮ್ಮ ಮನೇಲಿ ನಮ್ಮ ಮದ್ವೆಗೆ ಒಪ್ಕೊಳ್ಳಿಲ್ಲ ಅಂದ್ರೆ ಇಬ್ರು ಓಡೋಂಟಾಗ್ಬಿಟ್ಟು ಮದ್ವೆ ಆಗೋಣ. ಚಪ್ಲಿ ಕಿತ್ತೋಗುತ್ತೆ. ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೊತೀಯ? ಕೈ ಹಿಡ್ಕೊಂಡು ಓಡೋಂಟಾಗೋಣ. ಲೇ ಓದಿಗತ್ತ, ಚಪ್ಲಿನ ಕೈಲಾದ್ರೂ ಹಿಡ್ಕೊಂಡು ಹೋಗು, ತಲೆ ಮೇಲಾದ್ರೂ ಓದ್ಕೊಂಡು ಹೋಗು. ಅದನ್ನ ಕಟ್ಕೊಂಡು ನಮಗೆ ಏನೀಗ? ನಿಮ್ಮ ಅಣ್ಣ ಯಾವ ಮರಕ್ ನೇಣ್ ಹಾಕೊಂಡು ಸಾಯ್ತಾ ಇದ್ದಾನೆ ನೋಡೋಣ ಬನ್ನಿ. ನೋಡಿ ಬಂಡ್ರಲ್ಲಿ ನೇಣ್ ಹಾಕೊಂತಿದ್ದಾನೆ.
ಮುದವಿ ಸಾಯೋದಕ್ಕೆ ಬರ್ದು ಒದ್ದಾಡ್ತಾ ಇದೆಯಲ್ಲ. ಯಾಕ ಹೈಟ್ ಏನಾದ್ರು ಇಟ್ಕೋಬೇಕು ತಾನೆ ಜಂಪ್ ಮಾಡೋದಕ್ಕೆ. ಹೌದಲ್ವಾ? ಲೇ ಪ್ರಾಣಿ, ಬೇಗ ನೀನೇ 2 ಕಲ್ ತಂದಿಟ್ಬಿಡ. ಬಂದ್ಬಿಡು, ಹಗ್ಗನ ನಾನೇ ಎಳೆದ್ ಬಿಡ್ತೀನಿ. ಓದಿಗಿತ ನಿಮ್ ಅಣ್ಣಗೆ ಸಾಯಕ್ ಬಂದಿದ್ರೆ ನೀಟಾಗಿ ಸಂಸಾರ ಮಾಡ್ತಿದ್ರು. ಸಾಕ್ ಸುಮ್ನಿರ ಅಡಿದಿನ್ ಕಣ. ಏಯ್ ಏನೋ ಇದೆಲ್ಲ ಕಣ್ ಕಾಣಿಸ್ತಿಲ್ವ? ನಾ ಸಾಯ್ತಿದ್ದೀನಿ. ಮತ್ ಯಾಕೆ ಇನ್ನೂ ಸತ್ತಿಲ್ಲ? ಅದು ಯಮನ್ ಕೋಣ ಎಲ್ಲೋ ಮೇಯಕ್ ಹೋಗಿದೆ ಅಂತೆ. ಅದು ಮನೆಗ್ ಬಂದ್ಮೇಲೆ ಅದ್ರ ಮೇಲೆ ಕೂತ್ಕೊಂಡು ಯಮ ಇಲ್ಲಿ ಬರೋವರೆಗೂ ವೇಟ್ ಮಾಡ್ಬೇಕು. ರೀ ಜ್ಞಾನಿ, ಈಗ ಸಾಯ ಅಂತದ್ ಏನ್ರಿ ಆಗಿದೆ ನಿಮ್ಗೆ? ಲೇ ಮಾಯಾ, ನೀನೇ ನೋಡ್ತಿಲ್ವೇನೆ ನನ್ನ ಹೆಂಡತಿಗೆ ನನ್ ಮೇಲೆ ಒಂದ್ ಸ್ವಲ್ಪನೂ ಪ್ರೀತಿ ಇಲ್ವಲ್ಲ. ಯಾವಾಗ್ಲೂ ಅವ್ರ ಅತ್ತೆ ಜೊತೆ ಜಗಳ ಆಡೋದ್ರಲ್ಲಿ ಟೈಮ್ ವೇಸ್ಟ್ ಮಾಡ್ತಿರ್ತಾಳೆ. ನನ್ನ ಕ್ಲಾಸ್ಮೇಟ್ ಗಳಿಗೆಲ್ಲ ಮದುವೆ ಆಗಿ 3 ಜನ ಮಕ್ಕಳಾಗಿದ್ದಾರೆ ಕಡೆ. ಅಟ್ಲೀಸ್ಟ್ ನನಗೊಂದು ಅರ್ಧ ಮಗು ಆಗೋದ್ ಬೇಡ್ವಾ? ಏನೋ ಹಂಗಂದ್ರೆ ಅಂದ್ರೆ ಬಸ್ರಿನಾರು ಆಗೋದ್ ಬೇಡ್ವೇನೋ? ಅದಕ್ಕೆ ಜೀವನದಲ್ಲಿ ಜಿಗುಪ್ಸೆ ಬಂದು ಕತ್ತಿಗೆ ಹಗ್ಗ ಹಾಕೊಂಡು ಮೆತ್ತಗ್ ಸಾಯ್ತಿದೀನಿ. ನೀವ್ ಪರವಾಗಿಲ್ಲ ಕಣಪ್ಪ, ಮದ್ವೆನಾದ್ರು ಆಗಿದೆ. ಆದ್ರೆ ನನ್ ಕತೆ ಕೇಳೋರು ಯಾರು? ಇನ್ನು ತೌಡ್ ಕೊಡ್ತಾನೆ ಇದೀನಿ. ಬಾಬಾ, ನೀವ್ ಹೀಗ್ ಸತ್ರಿ ಏನಾಗತ್ ಗೊತ್ತಾ? ಇನ್ನೇನಾಗುತ್ತೆ, ಇಂಡಿಯಾದಲ್ಲಿ ಜನಸಂಖ್ಯೆ ಕಮ್ಮಿ ಆಗುತ್ತೆ. ಅಲ್ಲ ಕಣೋ, ಒಂದ್ ಹೆಂಗ್ಸ್ಗೆ ಎದ್ರುಕೊಂಡು ಸಾಯ್ತಾ ಇದೆಯಲ್ಲ, ನಾಚಿಕೆ ಆಗೋದಿಲ್ವಾ ನಿನಗೆ? ಆಗತ್ತೆ ಕಣೋ, ಆದ್ರೆ ನಾನೇನ್ ಮಾಡ್ಲೋ? ತಾಳಿ ಕಟ್ಟೋಕ್ಕೂ ಮುಂಚೆ ಲವ್ ಅಂತಿದ್ದಾಳು, ತಾಳಿ ಕಟ್ಟಿದ್ಮೇಲೆ ಬೌ ಅಂತಿದ್ದಾಳಲ್ಲೋ. ರೀ ಜ್ಞಾನಿ, ಈಗೇನು ನಿಮ್ ಹೆಂಡತಿ ನಿಮ್ಮಿಂದ ಐ ಲವ್ ಯು ಅಂತ ಬರ್ಬೇಕು ಅಷ್ಟೇ ತಾನೇ? ಅಷ್ಟ್ ಆಗ್ಬಿಟ್ರೆ ನಾನು ಜೀವನದಲ್ಲಿ ನೆಮ್ಮದಿನ ಇರ್ತೀನಿ ಕಣೆ. ಡೋಂಟ್ ವರಿ, ಚಿಕ್ಕಮ್ಮವರು ನಿಮ್ ಹಿಂದೆ ನಾಯಿ ತರ ಬರೋ ಹಾಗೆ ಮಾಡಕ್ಕೆ ನನ್ನ ಹತ್ರ ಒಂದು ಸೂಪರ್ ಡೂಪರ್ ಐಡಿಯಾ ಇದೆ. ಅಷ್ಟ್ ಮಾಡೇ ಮಾಯ, ನಾನೇ ನಿನ್ ಮದುವೆ ಆಗ್ತೀನಿ. ಅವಾಗ ಅಂದ್ರೆ ನಾನೇ ಮುಂದೆ ನಿಂತು ನಿನ್ ಮಾವನ್ ಜೊತೆ ನಿನ್ ಮದುವೆ ಮಾಡಿಸ್ತೀನಿ ಅಂದೆ. ನೋಡಿ, ನನಗೊಬ್ರು ವಶೀಕರಣ ಅಗೋರಿಗಳು ಪರಿಚಯ ಇದ್ದಾರೆ. ಅವ್ರ ಹತ್ರ ಹೋಗಿ ನಮ್ ಸಮಸ್ಯೆನ ಹೇಳ್ಬಿಟ್ರೆ ಅವರೊಂದು ರವೆ ಉಂಡೆ ಕೊಡ್ತಾರೆ. ತಿನ್ಕೊಬಿಡದ ಆಂಬ್ಯುಲೆನ್ಸ್ ಅಲ್ಲಿ ಹುಡ್ತಾವ್ರೆ. ಹೇಳಕ್ಕಂತ ಕೇಳ್ರಿ, ಆ ರವೆ ಉಂಡೆನ ತಗೊಂಡೋಗಿ ನಿಮ್ ಹೆಂಡತಿ ಕೊಟ್ರೆ, ನಿಮ್ ಹೆಂಡತಿ ತಿಂದ್ಮೇಲೆ ನೀವು ಬ್ಯಾಡ ಅಂದ್ರು ನಿಮ್ ಹೆಂಡತಿ ನಿಮ್ ಹಿಂದೆನೇ ಬರ್ತಿರ್ತಾರೆ. ಟಿಟಿ ಮಾಯ, ಬೇಗ ನಡಿಯ ಹೋಗೋಣ. ಲೇ ಕಳಿಮುದ್ದೆ, ಹಾಗಾದ್ರೆ ಅಗೋರಿ ಸ್ವಾಮಿಗಳು ಹೇಳ್ಬಿಟ್ಟು ನನ್ಗೊಂದ್ ರವೆ ಉಂಡೆ ಕೊಡ್ಸೆ, ಈ ಕುಂಡು ಮುದವಿಗೆ ತಿನ್ಸ್ಬಿಡ್ತೀನಿ. ಲೋ ಪ್ರಾಣಿ, ನೀನಂಗ್ ರವೆ ಉಂಡೆ ಅಲ್ಲ, ಏನೇ ಅದು? ಎಳ್ಳುಂಡೆ ಕೊಟ್ರು ನಾನಿನ್ ಹಿಂದೆ ಬರಲ್ಲ. ಅಲ್ಲಿ ನೋಡಿ, ಅವರೇ ಉಂಡಾಡಿ ಪುರಿ ಉಂಡೆ ಅಗೋರಿ ಸ್ವಾಮಿಗಳು. ಲೇ ಕರಿಮುದ್ದೆ, ರವೆ ಉಂಡೆ ಸ್ವಾಮಿಗಳು ಅಂತ ಹೇಳ್ದಿಯಲ್ಲೇ? ರವೆ ಉಂಡೆ ಲವ್ ಮಾಡ್ಸಕ್ ಒತ್ತಿಗೆತಾ? ಪುರಿ ಉಂಡ ಮಕ್ಕಳು ಮಾಡ್ಸಕ ಅಲ್ಲ, ಡೈವರ್ಸ್ ಮಾಡ್ಸಕ್ಕೆ. ಯೋಚನೆ ಮಾಡು, ಹೇಗಿದ್ರು ನಾವು ಅಗೋರಿ ಸ್ವಾಮಿಗಳ ಹತ್ರ ಬಂದಿದೀವಿ. ಅವ್ರಿಗೆ ಹೇಳಿ ನಿಂಗೆ 2 ಉಂಡೆ ಕೊಡಿಸ್ಲಾ? ಬುಲ್ಡೆ ಹೊಡೆದಾಕ್ಬಿಡ್ತೀನಿ. ಬನ್ರ. ಏನಾಯ್ತು? ಏನ್ ಬೇಕಿತ್ತು? 2 ಉಂಡೆ ಬೇಕಿತ್ತು. ಇನ್ಸೈಡ್ ದ ಔಟ್ಸೈಡ್ ದ ಅಂದ್ರೆ ಇನ್ಕಮಿಂಗ್ ಔಟ್ ಗೋಯಿಂಗ್ ಅಂತ. ಅಯ್ಯ, ಅದೇ ಅಂದ್ರೆ ಅಂದ್ರೆ ಲವ್ ಮಾಡಕ ಅಥವಾ ಲವ್ ಮಾಡಿದ್ದನ್ನ ಬ್ರೇಕ್ ಮಾಡಕ ಅಂತ. ಅರ್ಥ ಆಯ್ತು ಗುರುಗಳೇ, ನಮ್ಗೆ ಲವ್ ಮಾಡಕ್ ಕೊಡಿ, ಬೇಡ ಅಂದಾಗ ನಾವೇ ಬಿಟ್ಕೋತೀವಿ. ಗುರುಗಳೇ, ನಂಗೊಂದು ಅರ್ಥ ಆಗ್ಲಿಲ್ಲ. ನಾನು ಬಂದಾಗಿಂದ ನೋಡ್ತಾನೆ ಇದ್ದೀನಿ, ಎಲ್ರು ಕಲ್ಲು ಹಾಕೊಂಡು ಕಲ್ ಮೇಲೆ ಕೂತ್ಕೋತಾರೆ, ನೀವೇ ನಿಂತೇ ಇದ್ದೀರಲ್ಲ. ಕಲ್ಲು ನಮ್ಮ ಮೇಲೆ ನಿಂತ್ಕೊಳಕ್ ಆಗಲ್ವಲ್ಲ, ಅದಕ್ಕೆ ಒಂದ್ ತಿಳ್ಕೊಳ್ಳೋ ದೊಡ್ಡ ಲಾಡು ಕಲ್ ಮೇಲೆ ಬಿದ್ರು, ಕಲ್ಲು ಲಾಡ್ ಮೇಲೆ ಬಿದ್ರು ಚೂರಾಗೋದು ಲಾಡುನೆ. ಒಳ್ಳೆ ಲಾಜಿಕ್ ಗುರು. ಸರಿ, ಈಗ ಯಾರ್ ಲವ್ ಮಾಡಕ್ಕೆ ರವೆ ಉಂಡೆ ಬೇಕು? ಇವ್ರ ಹೆಂಡತಿ ಲವ್ ಮಾಡಕ್ಕೆ. ಯಾಕ್ ಗುರುಗಳೇ ಶಾಕ್ ತಗೋತಾ ಇದ್ದೀರಾ? ಅಲ್ಲ, ನನ್ನ ಹತ್ರ ಸಾಮಾನ್ಯವಾಗಿ ಎಲ್ಲಾರು ಹುಡ್ಗಿನ ಲವ್ ಮಾಡಕ್ಕೆ, ಎಸ್, ಹುಡ್ಗನ್ನ ಲವ್ ಮಾಡಕ್ಕೆ ರವೆ ಉಂಡೆ ತಗೋತಾರೆ. ಅಂದ್ರೆ ನಿಮ್ ಪ್ರಕಾರ ನಮ್ಮ ಅಣ್ಣ ಅದಕ್ಕೆ ಹುಡುಗಿ ಅಲ್ಲ? ಹಂಗಲ್ಲಯ್ಯ. ಹಾಗೂ ಇಲ್ಲ ಹೀಗೂ ಇಲ್ಲ, ನಮ್ಮ ಅಕ್ಕ ಬಾವನ್ ದಾಂಪತ್ಯ ಜೀವನದಲ್ಲಿ ಬಿರುಕ್ ಬಿಟ್ಬಿಟ್ಟಿದೆ. ಅದೇಗಾದ್ರೂ ಒಂದ್ ಹಾಗೆ ಒಂದ್ ಉಂಡೆ ಕೊಡಿ. ಸರಿ, ಆದ್ರೆ ಇದಕ್ಕೆ ದೊಡ್ಡ ಮಟ್ಟದ ಬಹುಮಾನ ಕೊಡಬೇಕಾಗತ್ತೆ. ಏನ್ ಗುರುಗಳೇ, ರವೆ ಉಂಡೆನ ಬೆಣ್ಣೆ ಉಂಡೆ ರೇಂಜಲ್ಲಿ ಹೇಳ್ತಾ ಇದ್ದೀರಲ್ಲ? ಇದು ಸಾಮಾನ್ಯದ ಉಂಡೆ ಅಲ್ಲ, ಮಂತ್ರದ ಉಂಡೆ. ಈ ಉಂಡೆನ ಭೂಮಿ ಒಳಗಡೆ ಊತಿಟ್ಟಿರಿ ಎಣಕ್ ತಗೋ ಕೊಟ್ರು ಅದು ಎದ್ದು ಬಂದು ಲವ್ ಮಾಡು ಗುರುಗಳೇ, ಹೆಣ ಎದ್ದು ಬಂದು ಲವ್ ಮಾಡೋದ್ ಬೇಡ, ನನ್ನ ಹೆಂಡತಿ ನನ್ನ ಲವ್ ಮಾಡಿದ್ರೆ ಸಾಕು. ಸರಿ, ತಗೊಳ್ಳಿ, ಇದನ್ನ ನಿಮ್ಮ ಹೆಂಡತಿಗೆ ಬಿಟ್ಟು ಬೇರೆ ಯಾರಿಗೂ ತಿನ್ಸ್ಬೇಡಿ, ಇದು ಮತ್ತೆ ಸಿಗಲ್ಲ. ಅಕಸ್ಮಾತ್ ಬೇರೆಯವ್ರಿಗೆ ತಿನ್ಸಿದ್ರೆ ನಿಮ್ ಭಾವನಿಗೆ 2ನೇ ಮದುವೆ ಗ್ಯಾರಂಟಿ. ಗುರುಗಳೇ, ಈ ಉಂಡೆಗೆ ಅದೇನೋ ದೊಡ್ಡ ಮಟ್ಟದ ಉಡುಗೊರೆ ಕೊಡ್ಬೇಕು ಅಂದ್ರಲ್ಲ, ಏನ್ ಬೇಕು? ನನಗೆ ತುಂಬಾ ಹೊಟ್ಟೆ ಹಸುವಾಗ್ತಿದೆ. ದುಡ್ಡು ಬೇಡವಾ ನಿಮ್ಗೆ? ಊಟ ಬೇಕೆ? ಆಯ್ತು ಕೊಡಿ, ತಂದ್ಕೊಳ್ಳೋಣ. ಏನ್ ಊಟ ಬೇಕು? ಹಾಫ್ ಬಾಯ್ಲ್ಡ್ ಎಗ್ಗ? ಎಣ.
ಅಕ್ಕ ಏನಾರ ಇದ್ರೆ ಕೊಡಿಯಕ್ಕ. ತಿಂದು 2 ನಿಮಿಷ ಆಯ್ತು. ತಿಂದು 2 ನಿಮಿಷಕ್ಕೆ ನಿನ್ಗೆ ಹಸಿವಾಗ್ತಾ ಇದೆಯಾ? ನಿಂದೇನ್ ಹೊಟ್ಟೆನೋ ಗುಡಾಣನೋ? ಮುಚ್ಚಮ್ಮ ಸಾಕು. ನನ್ನ ಹೊಟ್ಟೆಗೆ ಗುಡಾನಂತೀಯ. ನೋಡಕ್ಕೆ ತೊಳೆದ್ ಕೆಂಡ ಇದ್ದಂಗಿದ್ಯಾ? ಅಲ್ಲ, ನಾನು 2 ನಿಮಿಷ ಬಿಟ್ಕೊಂಡಾರ ತಿಂತೀನಿ, 2 ವಾರ ಬಿಟ್ಕೊಂಡಾರ ತಿಂತೀನಿ. ನಿಂಗೇನು? ಅಯ್ಯಪ್ಪ ಕರಿ ಮುದ್ದೆ, ಭಿಕ್ಷೆ ಬೇಡವರು ನಿನ್ಗೆ ಮರ್ಯಾದೆ ಕೊಡದೆ ಮಕ್ಕೋಗ್ಬಿಡ್ತಾರೆ. ನಿಂಗೆ ಅಳದು ಕೊಡ್ತಾರೆ, ಇಸ್ಕೊಳಪ್ಪ. ನೋಡ್ತಾ ಇರು. ನೋಡಿ ಭಿಕ್ಷಕಿ ಮೇಡಮ್ ಅವ್ರೆ, ನಿಮ್ಗೆ ನಮ್ಮ ಹತ್ರ ಕೊಡಕ್ ಏನು ಇಲ್ಲ, ಮುದ್ದೆ ಹೋಗಿ. ನಿನ್ನ ಹತ್ರ ಏನು ಇಲ್ಲ ಅಂತ ಗೊತ್ತು, ಸುಮ್ನೆ ಇರಲ್ಲ ತಿರ್ಬೋಕಿ. ಅಳದು ಕೊಟ್ಲಪ್ಪ. ಅವಳು ತಮಾಷೆಗೆ ಬೈದಿದ್ ಗೊತ್ತಾ? ಇಲ್ಲ, ಸೀರಿಯಸ್ ಆಗಿ ಬೈದಿದ್ದು. ಅಣ್ಣ, ನಿನ್ ಕೈಲಿರೋ ಉಂಡೆ ಕೊಡಿ. ಉಂಡನಾ? ಇಲ್ಲಪ್ಪ, ನನ್ ಕೈಲಿರೋ ಉಂಡೆ ನನ್ನ ಹೆಂಡತಿ ಮಾತ್ರ ತಿನ್ಬೇಕು, ಇದು ಕೊಡಲ್ಲ. ನೀವು ಕೊಡಲ್ಲ ಅಂದ್ರೆ ಬಿಡೋರು ಯಾರು? ಜ್ಞಾನಿ, ಇಲ್ಲೋ ರವೆ ಉಂಡೆ. ಇವಳ ಹತ್ರ ಕೊಟ್ನೋ? ನಿನ್ಗೇನ್ ಮಾನ ಮರ್ಯಾದೆ ಇದೆಯೇನೋ? ನನ್ನ ಹತ್ರ ಇರೋ ಉಂಡೆನ ಹೇಳ್ದೆ ಕೇಳ್ದೆ ಬಾಯಿಗೆ ಹಾಕೊಂಬಿಟ್ಟಲೆ. ನನ್ನ ಹೆಂಡತಿ ಯಾವ ಉಂಡೆನ ಕೊಡ್ಲಿ? ನಾನು ನಿನ್ ಹೆಂಡ್ತೀನಿ ಅಲ್ವಾ ಡಾರ್ಲಿಂಗ್? ಲೇ, ಏನೇ ಹೇಳ್ತಿದ್ಯಾ? ನಂಗೆ ಈ ರವೆ ಉಂಡೆ ತಿಂದ್ಮೇಲೆ ಇವ್ರ ಮೇಲೆ ಪ್ಯಾರ್ಗೆ ಆಗ್ಬಿಟ್ಟೈತೆ. ಐ ಲವ್ ಯು ಡಾರ್ಲಿಂಗ್. ಬಂಗಾರಿ ಬಂಗಾರಿ ಸಿಂಗಾರಿ, ಬಂಗಾರಿ ಬಂಗಾರಿ ಸಿಂಗಾರಿ. ಆ ಭಿಕ್ಷಿಕ ಕೈಯಿಂದ ತಪ್ಪಿಸ್ಕೊಂಡ್ ಬರೋದಕ್ಕೋಸ್ಕರ ಇಡೀ ಬೆಂಗಳೂರನ್ನೇ ಸುತ್ತಾಡ್ಬಿಟ್ಬೋ ಕಣ. ಹೋಗೋಣ, ಫೀಲ್ ಎಲ್ಲ ಖಾಲಿ ಆಗೋಯ್ತು. ಹಾಯ್, ನೀನಾ? ನೀನೆಲ್ಲೋ ನಾನಲ್ಲಿ. ನಮ್ಮ ಅಣ್ಣಂಗೆ ಮದುವೆ ಆಗಿದೆ, ಸುಮ್ನೆ ಯಾಕೆ ಅವ್ನ ಹಿಂದೆ ಬಿದ್ದು ಪ್ರಾಣ ತಿಂತ ಹೋಗಮ್ಮ ಆಚೆಗೆ. ಅಕ್ಕೇನಾಗ ಮರೆಯದಿಂದ ಮಾತಾಡ್ತೀಯ? ಈಗ ಕೈ ಹೊಡೆದಿದ್ದೀನಿ, ಬೋಸಿ ಹೊಡೆದು ಬಿಡ್ತೀನಿ. ಅತ್ತೆ, ಮಾವ, ಅಕ್ಕ, ಬೇಗ ಬನ್ನಿ. ಲೋ, ಏನ್ರು ಇದೆಲ್ಲ? ಇವಳ್ಯಾರೋ ಭಿಕ್ಷುಕಿನ ಮನೆ ಒಳಗಡೆ ಕರ್ಕೊಂಡು ಬಂದಿದ್ಯಾ? ನಿಮ್ 2ನೇ ಸೊಸೆ ಅಮ್ಮವ್ರೆ. ಪ್ರಾಣಿ, ಅದೇನ್ ಬರಿಗೆಟ್ಬಿಟ್ಟಿದ್ಯೋ ನೀನು? ಹೋಗಿ ಹೋಗಿ ಭಿಕ್ಷಕಿನ ಮದುವೆ ಮಾಡ್ಕೊಂಡು ಮನೆ ಕರ್ಕೊಂಡ್ ಬಂದಿದ್ಯಲ್ಲ. ಯೋ ಪೋಯ, ನಂಗೆ ತಲೆ ಕೆಟ್ಟೋಗದ. ನನ್ಗೆ ಈ ಭಿಕ್ಷಕಿನ ಮದ್ವೆ ಆಗಕ್ಕೆ ಅಲ್ಲಿ ಇಂತ ನೋಡು ಅಣ್ಣಯ್ಯಪ್ಪ, ಇವನ್ನ ಮದ್ವೆ ಆಗಿ ಬಂದಿರೋದು ಇವಳು. ಇದೇನ್ರಿ ಇದು? ಸೂಸೈಡ್ ಮಾಡ್ಕೋತೀನಿ ಅಂತ ಹೋದವರು ಯಾವ್ದೋ ಭಿಕ್ಷಕಿನ್ ಕರ್ಕೊಂಡ್ ಬಂದು ಮದ್ವೆ ಆಗ್ತೀನಿ ಅಂತ ಹೇಳ್ತಾ ಇದ್ದೀರಾ? ಲೇ ಬಂಗೋ, ಅದ್ ಹಂಗಲ್ಲ ಕಣೆ, ಸ್ವಲ್ಪ ನಾನ್ ಮಾತ್ ಕೇಳ. ಮುಚ್ಚ್ರಿ ಬಾಯಿ. ಹಂಗೂ ಇಲ್ಲ ಹಿಂಗೂ ಇಲ್ಲ, ಹೆಂಗೋ ಕರ್ಕೊಂಡ್ ಬಂದಿದ್ದೀರಲ್ಲ, ನಿಮ್ಮಮ್ಮಂಗ್ ಸರಿಯಾಗಿದೆ ಜೋಡಿ. ಎಲ್ರು ಹೋಲ್ಸೇಲ್ ಆಗಿ ಭಿಕ್ಷೆ ಎತ್ತಕ್ ಹೋಗಿ. ಲೇ, ನನ್ ಮನೇಲಿ ನಿಂತ್ಕೊಂಡು ಹೋಲ್ಸೇಲ್ ಆಗಿ ಭಿಕ್ಷೆ ಎತ್ತಕ್ ಹೋಗಿ ಅಂತ ಹೇಳ್ತೇನೆ. ನೀನು ಸರಿ ಇದ್ರೆ ನಿನ್ ಗಂಡ ಸರಿ ಇರ್ತಿದ್ದ ಕಣೆ. ಆಗಿದೆ ಸರಿಯಾಗಿ. ಇರು ಬೆಳಗಾದ್ರೆ ಜಗಳ ಆಡಿ 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 ಆಡ್ತಾ ಇರ್ತೀರ. ಈ ಜಗಳ ಆಡೋದ್ರಿಂದ ಸಮಸ್ಯೆ ಬಗೆಹರಿಯೋದಿಲ್ಲ. ಅಟ್ಲೀಸ್ಟ್ ಸಮಸ್ಯೆ ಬಗೆಹರಿಯೋ ತನಕ ನಾನು ನೆಟ್ಗಿರಿ. ಜ್ಞಾನಿ, ನಿನ್ನಿಂದಾಗಿ ನಾನು ಯಾರ್ಯಾರ ಹತ್ರ ಮಾತಾಡೋದಾಯ್ತಲ್ಲೋ. ಅಮ್ಮ, ಭಿಕ್ಷುಕಿ ಮೇಲಾಡೆ, ನಾನ್ ಇವಳನ್ನ ಕರ್ಕೊಂಡ್ ಬಂದಿಲ್ಲ, ಇವಳೇ ನನ್ನನ್ನು ಹುಡ್ಕೊಂಡ್ ಬಂದು ಕೆಡಕೊಂಡಿದ್ದಾಳೆ. ಅಂದ್ರೆ ಅದ್ ಏನಾದ್ ಗೊತ್ತೇನ? ಇಲ್ಲ ಕಣೆ, ನನಗೆ ರವೆ ಉಂಡೆ ತಿನ್ಸ್ಬೇಕು ಅಂತ ಎಲ್ರು ಪ್ಲಾನ್ ಮಾಡಿದ್ರಾ? ಇದು ಆಗ್ಬೇಕಾದ್ದೆ. ಮತ್ತೆ ಮಾವ, ನಾನ್ ಡ್ಯೂಟಿಗೆ ಹೋಗಿ ಬರ್ತೀನಿ. ಏನ್ ದೊಡ್ಡ ಸಾಫ್ಟ್ವೇರ್ ಕಂಪ್ನಿ ಉಳಿದು ಡ್ಯೂಟಿಗೆ ಹೋಗಿ ಬರಕ್ಕೆ ಹೋಯ್ತಿರೋದ ಭಿಕ್ಷೆ ಬಿಡಕ್ಕೆ, ಬಿಲ್ಡಪ್ ಬೇರೆ ಮುಂಡಕ್ಕೆ. ಲೇ, ನಮ್ ಭಾವ ಎಲ್ಲೇ? ಅವರು ನನ್ ಜೊತೆ ಡ್ಯೂಟಿಗೆ ಬರೋದಕ್ಕೆ ಯೂನಿಫಾರ್ಮ್ ಹಾಕೊಂತ ಇದ್ರು. ಇನ್ನೇನ್ ಬಂದ್ಬಿಡ್ತಾರೆ. ಡಾರ್ಲಿಂಗು, ಬೇಗ ಕಮಿಂಗು. ಲೇಟ್ ಆದ್ರೆ ಹಳ್ಸೋಗಿರೋದನ್ನ ನಾಯಿಗೆ ಹಾಕ್ಬಿಡ್ತಾರೆ. ಆಮೇಲೆ ತಿನ್ನೋದಕ್ಕೆ ನಮ್ಗೇನು ಸಿಗೋದಿಲ್ಲ. ಏನೋ ಇದೆಲ್ಲ? ಅಯ್ಯ, ಇವಳಿಗೆ ನನ್ನನ್ನ ಬಿಟ್ಟಿರೋಕ್ ಆಗ್ತಿಲ್ವಂತೆ, ಅದಕ್ಕೆ ಈ ಗೆಟಪ್. ನಿಮಗ್ ನಾಚಿಕೆ ಮಾನ ಮರ್ಯಾದೆ ಏನು ಇಲ್ವೇನ್ರಿ? ಅವಳು ಕರೆದ ತಕ್ಷಣ ಅವಳು ಹಿಂದೆ ಬಾಲ ಮುದ್ರಕೊಂಡು ಹೋಗ್ತಾ ಇದ್ದೀರಲ್ಲ, ನಿಮ್ಗೇನು ಅನಿಸ್ತಾ ಇಲ್ವಾ? ಇದು ಒಳ್ಳೆ ಬಿಸ್ನೆಸ್ ಅಂತ ಅನಿಸ್ತಿದೆ ಕಣೆ. ನಿನ್ ಮಕ ನಾಯಿ ನೆಕ್ಕ, ನಿನ್ನಿಂದಾನೆ ಕಣೆ ನನಗೆ ಈ ಪರಿಸ್ಥಿತಿ ಬಂದಿರೋದು. ಈಗ ನಾನು ಇವಳ ಜೊತೆ ಭಿಕ್ಷೆ ಬೇಡಕ್ ಹೋಗಿಲ್ಲ ಅಂದ್ರೆ ನಾನು ಇವಳನ್ನ ಮದುವೆ ಆಗಿ ಮೋಸ ಮಾಡಿದೀನಿ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾಳಂತ ಕಣೆ. ನೋಡಮ್ಮ, ನಿನ್ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ,
ನನ್ ಮಗನ ಭಿಕ್ಷೆ ಬೇಡ ಕರ್ಕೊಂಡು ಹೋಗ್ಬೇಡ. ನಾನು ಮುಂದೆ ಕರ್ನಾಟಕಕ್ಕೆ ಭಾವಿ ಸಿಎಂ ಆಗೋಳು. ನನ್ ಮರ್ಯಾದೆ ಹೋಗುತ್ತೆ. ಏನೇನ್ ಬೇಕೋ ಅದನ್ನೆಲ್ಲ ಟಿ ಮಾಯ ಮಾಡ್ಕೊಡ್ತಾಳೆ. ಅಲ್ಲಿ ಮೂಲೆಯಲ್ಲಿ ಕೂತ್ಕೊಂಡು ತಿನ್ನುವೆ ಅಂತೆ. ನಮ್ಗೆ ಫ್ರೆಶ್ ಆಗಿರೋ ತಿಂದು ಅಭ್ಯಾಸ ಇಲ್ಲ. ನಮ್ಗೇನಿದ್ರು ಹಳಸಿ ತಿಂದ ಅಭ್ಯಾಸ. ಡಾರ್ಲಿಂಗು ಕಮ್ ಭಿಕ್ಷೆ ಬೇಡಿಂಗು. ಲೇ ಕರಗ್ ಗುಂಡೆದ ಕರಿ ಮುದ್ದೆ ಇದೆಲ್ಲ ನಿನ್ನಿಂದ ಲೆಕ್ಕನ ಆಗಿದ್ದು. ಅದ್ಯಾವ್ದೋ ಪುಟ್ಕೋಸಿ ಅಗೋರಿ ಹತ್ರ ಕರ್ಕೊಂಡು ಹೋಗ್ಬಿಟ್ಟು ಕಿತ್ತೋಗಿರೋ ರವೆ ಉಂಡೆ ಕೊಡ್ಸ್ಬಿಟ್ಟೆ. ಇವತ್ ನಿನ್ನಿಂದಾಗಿ ನಮ್ಮ ಅಣ್ಣ ಪಾತ್ರೆ ಇಟ್ಕೊಂಡು ಬೀದಿಲಿ ಭಿಕ್ಷೆ ಬೇಡ್ತಾವನೆ. ಲೇ ಓತಿಕೆತ ವಶೀಕರಣ ರವೆ ಉಂಡೆನ ಭಿಕ್ಷಿಗೆ ತಿನ್ಸೆ ಅಂತ ನಾನೇನಾದ್ರೂ ಬಂದು ಹೇಳಿದ್ನ? ಅಗೋರಿಗಳು ಹೇಳಿಲ್ವಾ ಈ ಉಂಡೆನ ಯಾರಿಗೆ ತಿನ್ನಿಸ್ಬೇಕು ಅವ್ರಿಗೆ ತಿನ್ಸೆ ಅಂತ? ತಿನ್ನಿಸ್ಬಾರ್ದವ್ರಿಗೆಲ್ಲ ತಿನ್ಸಕ್ ಹೋದ್ರೆ ಹಿಂಗೆ ಆಗೋದು. ಟಿ ಮಾಯಾ ಅದೆಲ್ಲ ಬಿಟ್ಟಾಕು. ಈ ಸಮಸ್ಯೆಗೆ ಒಂದು ಪರಿಹಾರ, ಒಂದು ಐಡಿಯಾ ಓಕೆ? ಐಡಿಯಾ ಸಿಕ್ತು. ಮತ್ತೆ ಅಗೋರಿಗಳ ಹತ್ರ ಹೋಗಿ ಇವ್ರ ಲವ್ ಅನ್ನ ಬ್ರೇಕ್ ಮಾಡೋದಕ್ಕೆ ಪುರಿ ಉಂಡೆ ಇಸ್ಕೊಳ್ಳೋದು. ಅಲ್ಲಿ ನೋಡಿ ಅವರೇ ಶ್ರೀ 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 ಉಂಡಾಡಿ ಪುರಿ ಉಂಡೆ ಅಗೋರಿ ಸ್ವಾಮಿಗಳು. ಕರಗ್ ಮುಂಡೆ ಇದೆ ಅದ್ ನಮಗ್ ಗೊತ್ತಿಲ್ವಾ? ನಮಗ್ ಗೊತ್ತು ಕಣ ಓದಿಗೆತ. ಚಿಕ್ಕಮ್ಮವ್ರಿಗೆ ದೊಡ್ಡಮ್ಮವ್ರಿಗೆ ಯಜಮಾನ್ರಿಗೆ ಗೊತ್ತಿಲ್ವಲ್ಲ, ಅದಕ್ಕೆ ಇಂಟ್ರೊಡ್ಯೂಸ್ ಮಾಡಿಸ್ತಿದ್ದೆ. ಇಂಟ್ರೊಡ್ಯೂಸ್ ಮಾಡ್ಸಕ್ಕೆ ಅವ್ರೇನು ಇದೇನೆ ಮಾಯ, ಈ ಅಗೋರಿಗಳು ಕೈನ ಕಾಲ್ನ ಹಿಂಗ್ ಎತ್ಕೊಂಡ್ ನಿಂತಿದ್ದಾರೆ. ಅದವರು ವಶೀಕರಣ ಮಾಡೋ ವಿದ್ಯೆನ ಧ್ಯಾನ ಮಾಡೋ ರೀತಿ ಅದು. ಅದಕ್ಕೆ ಅವ್ರು ಕೈನಾರು ಎತ್ಕೊಂಡು ನಿಂತ್ಕೋತಾರೆ, ಇಲ್ಲ ಅದನ್ನಾರು ಎತ್ಕೊಂಡು ನಿಂತ್ಕೋತಾರೆ. ನಿಮ್ಗೇನು ಅಂದ್ರೆ ಕೈನಾರು ಎತ್ಕೊಂಡು ನಿಂತ್ಕೋತಾರೆ, ಕಾಲ್ನಾರು ಎತ್ಕೊಂಡು ನಿಂತ್ಕೋತಾರೆ. ಬನ್ನಿ ನಮ್ ಕೆಲಸ ಮುಗಿಸೋಣ ಅಂತೆ. ಇದ್ಯಾಕೋ ಪ್ರಾಣಿ ಈ ಕಡೆಗ್ ಬಂದೆ? ಆ ಕಡೆ ತಿರುಗಿ ಗೊತ್ತಾಗುತ್ತೆ. ನೀನೇ ನೋಡು. ಯಾವಾಗ್ಲೂ ಇರ್ತದೆ. ಸ್ವಾಮಿಗಳೇ ಸ್ವಲ್ಪ ಇಳಿಸಿ. ಸ್ವಾಮಿಗಳೇ ನಿಮ್ಗೆ ಯಾವ ಉಂಡೆ ಬೇಕು? ಬಿಡ್ಸೋದಾ, ಓಡ್ಸೋದಾ, ಕಚ್ಚೋದಾ? ಕಚ್ಚೋದು ಬೇಡ, ಉಜ್ಜೋದು ಬೇಡ. ನೀವು ನಮ್ಮ ಅಣ್ಣಂಗೆ ಅಂತ ಒಂದ್ ರವೆ ಉಂಡೆ ಕೊಟ್ಟಿದ್ದಲ್ಲ, ಅದನ್ನ ಒಬ್ಬ ಭಿಕ್ಷಕ್ಕೆ ಕಿತ್ಕೊಂಡು ತಿನ್ಬಿಟ್ಲು. ಈಗ ಅವಳ ನಮ್ಮ ಅಣ್ಣನ ಲವ್ ಮಾಡು ಅಂತ ಹಿಂದೆ ಬಿದ್ದು ಬಿಟ್ಟಿದ್ದಾಳೆ. ಅದನ್ನ ಹೇಗಾದ್ರೂ ಹೋಗಂಗ್ ಮಾಡಿ. ರೇ ನಾನೇನ್ರಿ ಹೇಳಿದ್ದು? ಇದನ್ನ ಯಾರು ತಗೊಂಡ್ ಹೋಗ್ತಿದ್ದೀರೋ ಅವ್ರಿಗೆ ಮಾತ್ರ ಕೊಡ್ಬೇಕು ಅಂತ ತಾನೆ. ಇದೆಲ್ಲ ಹೆಂಗಾಯ್ತು? ಅದೇನಾಯ್ತು ಅಂದ್ರೆ ಇಷ್ಟ ಆಯ್ತು. ಸರಿ ಹೋಯ್ತು. ಎಲ್ಲಿ ನಿಮ್ ಬಾವ? ಭಾವ ಮತ್ತೆ ಭಿಕ್ಷುಕಿ ಬೀದಿಲ್ ಭಿಕ್ಷೆ ಎತ್ಕೊಂಡ್ ತಿಂತಿದ್ದಾರೆ. ಒಳ್ಳೇದೇ ಆಯ್ತಲ್ಲ, ಇಬ್ರು ಕಲೆಕ್ಷನ್ ಮಾಡಿ ತಂದು ಕೊಡ್ತಾರೆ. ರೀ ನಾವ್ ಹೇಳ್ದಷ್ಟು ಮಾಡ್ರಿ. ಆ ಭಿಕ್ಷುಕಿ ನಮ್ಮ ಹುಡುಗನ ಬಿಟ್ಟು ಹೋಗೋದಕ್ಕೆ ಒಂದ್ ಪುರಿ ಉಂಡೆ ಕೊಡಿ. ನಾನ್ ನಾಳೆ ನನ್ನ ಹತ್ರ ವಾಪಸ್ ಬರೋದಕ್ಕೆ ಒಂದ್ ರವೆ ಉಂಡೆ ಕೊಡಿ. ಗುರುಗಳೇ, ಆ ಭಿಕ್ಷುಕಿಗೆ ಪ್ರೆಗ್ನೆಂಟ್ ಆಗೋಕ್ ಮುಂಚೆ ನನಗ್ ಪುರಿ ಉಂಡೆ ಕೊಡಿ. ಇದಕ್ಕೆ ಇನ್ನು ವಿಶೇಷವಾದ ಉಡುಗೊರೆ ಕೊಡಬೇಕು. ವಿಶೇಷವಾದ ಹುಡುಗರೆ ಅಂದ್ರೆ ಫುಲ್ ಬಾಯ್ಲ್ಡ್ ಗುರುಗಳೇ? 2 ಹಾಫ್ ಬಾಯ್ಲ್ಡ್. ಗುರುಗಳೇ, ಒಂದ್ ಹಾಫ್ ಬಾಯ್ಲ್ ಕೊಡಕ್ಕೆ ನಮ್ಗೆ ಅಷ್ಟು ಕಷ್ಟ ಆಗೋಯ್ತು. ಇನ್ನು 2 ಹಾಫ್ ಬಾಯ್ಲ್ಡ್ ತುಂಬಾ ಕಷ್ಟ ಆಗುತ್ತೆ. ಒಂಚೂರು ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದೇನ್ ಗುರುಗಳೇ, ಲವ್ ಮಾಡ್ಸಕ್ಕೆ 1 ಹಾಫ್ ಬಾಯ್ಲ್ಡ್, ಲವ್ ಮಾಡಿದ್ ಬಿಡ್ಸಕ್ಕೆ 2 ಹಾಫ್ ಬಾಯ್ಲ್ಡ್. ಇದೇನೆ ಮಾಯ, ಅವಾಗಿಂದ ಹಾಫ್ ಬಾಯ್ಲ್ಡ್ ಫುಲ್ ಬಾಯ್ಲ್ಡ್ ಅಂತ ಹೇಳ್ತಾ ಇದ್ದೀರಾ? ಹಾಫ್ ಫುಲ್ 5 ಮೊಟ್ಟೆ ತಂದ್ಕೊಟ್ಬಿಡಿ, ಏನಾದ್ರೂ ಮಾಡ್ಕೊಳ್ಳಿ. ಅದಕ್ಕೆ ಅವರು ಮೊಟ್ಟೆ ಕೇಳ್ತಿಲ್ಲ. ಹಾಫ್ ಬಾಯ್ಲ್ಡ್ ಅಂದ್ರೆ ಅರ್ಧ ಬೆಂದಿರೋ ಹೆಣ. ಹೆಣನ? ಇದೇನ್ ಸ್ವಾಮಿಗಳೇ ಹೆಣ ಕೇಳ್ತಾ ಇದೀರಲ್ಲ, ನಮ್ ಕೈಲಿ ತಂದ್ಕೊಡಕ್ ಆಗಲ್ಲಪ್ಪ. ಆಗಲ್ಲ ಅಂದ್ರೆ ಪರ್ಮನೆಂಟ್ ಆಗಿ ನಿಮ್ ಯಜಮಾನ್ರು ಭಿಕ್ಷೆ ಬೇಡ್ಕೊಂಡೇ ಇರ್ಬೇಕು ಅಂತ ಉಂಡೆ ಕೊಟ್ಬಿಡ್ತೀನಿ. ಆಯ್ತು ಗುರುಗಳೇ, ಈಗಲೇ ಕಾಶಿಗೆ ಫೋನ್ ಮಾಡಿ ಅರ್ಧ ಬೆಂದಿರೋ 2 ಹೆಣನ ಫ್ಲೈಟ್ ಅಲ್ಲಿ ಕಳ್ಸಕ್ ಹೇಳ್ತೀನಿ. ಬೇಗ ಉಂಡೆ ಕೊಡಿ. ತಗೊಳ್ಳಿ. ಇದೇನ್ ಸ್ವಾಮಿಗಳೇ ಇಷ್ಟು ಪುಟ್ಟು ಉಂಡೆಗೆ 2 ಡೆಡ್ ಬಾಡೀಸಾ? ಬೇಡ ಅಂದ್ರೆ ನಾಯಿಗೆ ಹಾಕ್ಬಿಡ್ತೀನಿ. ಕೊಡಿ ಕೊಡಿ. ಗುರುಗಳೇ, ಇನ್ನೊಂದು ರವೆ ಉಂಡೆ ಕೊಡಿ. ಕಾಶಿಗೆ ಫೋನ್ ಮಾಡಿ 3 ಡೆಡ್ ಬಾಡಿ ತರ ಕೇಳಿದೀನಿ. ಭಾರತಕ್ಕೆ ತಿನ್ಸ್ಬಿಡ್ತೀನಿ. ಥ್ಯಾಂಕ್ಸ್ ಗುರುಗಳೇ. ಭಾರತಿ, ನಿನ್ಗೆ ರವೆ ಉಂಡೆ ಪಿಸ್ಕು. ಬಂಗಾರಿ ಬಂಗಾರಿ ಸಿಂಗಾರಿ, ಬಂಗಾರಿ ಬಂಗಾರಿ ಸಿಂಗಾರಿ. ಬಾರು, ಅಲ್ಲಿ ನೋಡು ಬಿಳಿ ಕಾಗೆ. ಎಲ್ಲ ವಾ, ಆರೋಟಾಗಿದೆ ಕಣೆ. ಸಾರಿ. ಎಲ್ಲೋಗ್ಬಿಟ್ರು ಇವರು? ಯಾವ ಊರಲ್ಲಿ ಭಿಕ್ಷೆ ಬೇಡ್ತಾ ಇದಾರೋ ಏನ್ ಕಥೆನೋ. ಯಾವ ರೋಡ್ ನೋಡಿದ್ರು ಕಾಣಿಸ್ತಾನೆ ಇಲ್ಲ. ಎಲ್ಲರ ಅವಡೆ ನಾಕ ಅವಡೆ. ಏನೇ ಮಾಯ ಇದು? ಒಂದೇ ದಿನಕ್ಕೆ ಅವನ ಜೊತೆ ಸೇರ್ಕೊಂಡು ಅವನು ಭಿಕ್ಷುಕನೇ ಆಗ್ಬಿಟ್ನಲ್ಲೇ. ಅಯ್ಯೋ, ನಿನ್ನ ರವೆ ಉಂಡೆಗಿಷ್ಟು ಬಡಿಯ. ನಂದಲ್ಲ ಅದು, ಅಗೋರಿ ಸ್ವಾಮಿ ಕೊಟ್ಟಿದ್ದು. ನೀನೇ
ಅಲ್ವೇನೆ ಅವನ ಹತ್ರ ಕರ್ಕೊಂಡು ಹೋಗಿದ್ದು ಮಕ್ ಕೊಡ್ಬಿಡ್ತೀನಿ ನೋಡು ಮುಂದೆ ಇದೆ. ಬೇಗ ಬನ್ನಿ, ಹಿಂಗೆ ಬಿಟ್ರೆ ಇವನು ಪರ್ಮನೆಂಟ್ ಭಿಕ್ಷೆಗೆ ಆಗ್ಬಿಡ್ತಾನೆ. ಪುರಿ ಉಂಡೆನ ಏನಾರು ಮಾಡಿ ಅವಳು ಬಾಯ್ಗೆ ತುರುಕೋಣ. ಬನ್ನಿ. ನಾನೇನ್ ಕಿತ್ಕೊಳ್ಳಲ್ಲ, ನಾನೇನ್ ನಿನ್ ಕೆಟ್ಟೋದ್ನ. ಏನ್ರಿ ಇದು? ಬೊಗ್ಗೋ, ಇದು ಸಿಲ್ವರ್ ಪಾತ್ರೆ, ಒಳಗಿರೋ ತೊಂಗಳು. ನಾನ್ ಕೇಳಿದ ಅದನ್ನೆಲ್ಲ. ಏನ್ ನಿಮ್ ಅವಸ್ಥೆ? ಲೇ ಬೊಂಗೋ, ಅಮ್ಮ ಡ್ಯಾಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ ತೊಂಗಳು. ಲೇ ಮಾಯಾ, ನೀನು ಮನೇಲಿ ಅಡಿಗೆ ಮಾಡ್ತೀಯ, ಸ್ವಲ್ಪ ತಿಂದು ಕಲ್ತ್ಕೋ. ಅಕ್ಕ ಬೇಗ ಈ ಭಿಕ್ಷಿಗೆ ಬಾಯಿಗೆ ಹಾಕಕ್ಕ. ಇವಳ ನೋಡಿದ್ರೆ ನನಗೆ ಅಸಹ್ಯ ಆಗ್ತಿದೆ. ತಗೋ, ನೀನ ಕೊಡು. ಕೊಡೆ. ಅಮ್ಮ ನೋಡಿಲಿ, ನೋಡು, ತಂಗ್ಳು ಪಂಗ್ಳು ತಿಂದು ಸುಸ್ತಾಗೋಗ್ಬಿಟ್ಟಿದ್ಯಾ. ಈ ಸಿಹಿ ಉಂಡೆನ್ ತಿನ್ನು. ಭಿಕ್ಷೆ ಬರೋದಕ್ಕೆ ಸಖತ್ತಾಗಿ ಎನರ್ಜಿ ಬರುತ್ತೆ. ತಿನ್ನೋಡಿ ಇದನ್ನ. ಹೌದಾ? ಕೊಡಿ, ನಾನು ನನ್ನ ಡಾರ್ಲಿಂಗ್ ತಿಂತೀನಿ. ಅಯ್ಯೋ, ಡಾರ್ಲಿಂಗ್ ಬಿಟ್ಟಾಕು, ನೀನ್ ಒಬ್ಳೆ ತಿನ್ನು. ಅವನು ಕೊಡಕ್ಕೆ ನಾವು ಮನೇಲಿ ಎಳ್ಳುಂಡೆ ಇಟ್ಟಿದೀವಿ. ಇದು ಬರೀ ಹೆಣ್ಮಕ್ಳು ತಿನ್ನೋದು. ಹೌದು. ತಿಂದ್ರೆ ಅವನ ಜೊತೆ ನಿನ್ನ ಮದುವೆ ಮಾಡಿಸ್ತೀವಿ. ಮುಕ್ಕು ಮುಕ್ಕು, ಚೆನ್ನಾಗಿ ಮುಕ್ಕು. ರುಚಿಯಾಗಿತ್ತಾ? ಈಗ ಹೇಳು, ಅವನ್ನ ಡಾರ್ಲಿಂಗ್ ಅಂತ ಕರಿತೀಯಾ? ಇನ್ನೊಂದ್ಸಲ ಹಂಗಂದ್ರೆ ಭಿಕ್ಷೆ ಬೇಡ ಪಾತ್ರಲೆ ಹೊಡೆದು ಬಿಡ್ತೀನಿ. ಅಲ್ಲ ಹಬ್ಬ, ನಮ್ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಯ್ತು. ಬಂದ್ರೆ ಮನೆಗೆ ಹೋಗೋಣ. ಬಿಡಕಯ್ಯ, ನಾನ್ ಮನೆಗೂ ಬರಲ್ಲ, ಎಲ್ಲಿಗೂ ಬರಲ್ಲ. ನಾನ್ ಭಿಕ್ಷೆ ಬೇಡಕ್ ಹೋಗ್ತೀನಿ. ಯಾಕೋ? ಭಿಕ್ಷೆ ಬೇಡಿ ತೊಂಗಳು ತಿಂದ್ರೆ ಎಷ್ಟು ಸುಖ ಇದೆ ಅಂತ ಅವಳೇ ನನ್ಗೆ ಹೇಳ್ಕೊಟ್ಟಿದ್ದು. ತಲೆ ಮೇಲೆ ಹೊಡಿತೀನಿ ನೋಡು. ಬಾಯಿ ಮುಚ್ಕೊಂಡು ಮನೆ ನಡೆಯೋ. ಭಾರತಿ ಕೊಡಕ್ಕೆ ಅಂತ ಒಂದ್ ರವೆ ಉಂಡೆ ತಂದಿದ್ದೆ, ಯಾರ ಕೈಲಿ ಕೊಟ್ಟೆ? ಪ್ರಾಣಿ. ಏನೇ? ಐ ಲವ್ ಯು. ಸಿಂಗಾರಿನಾ ಬಂಗಾರಿನಾ?